Welcome back to my YouTube channel. Today we discuss about how to create internship exam report step by step. ಸೊ ಇವತ್ತು ನಾವು ಇಂಟರ್ನ್ಶಿಪ್ ಆಲ್ರೆಡಿ ಮುಗಿತಾ ಬಂದಿದೆ. ಈಗ ಫೈನಲ್ ರಿಪೋರ್ಟ್ ಮಾಡೋ ಟೈಮ್. ಈ ಫೈನಲ್ ರಿಪೋರ್ಟನ್ನ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಮಾಡ್ತಾ ಹೋಗಬೇಕು. ಸೊ ಬಿಕಾಸ್ ಎಕ್ಸಾಮ್ಗೆ ಇದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದರಲ್ಲಿ ನಾವು CI1, CI2, CI3 ಮೂರದು ಸೇರಿಸಿ ಓವರ್ ಆಲ್ ರಿಪೋರ್ಟನ್ನು ಬಿಲ್ಡ್ ಮಾಡ್ತಾ ಹೋಗ್ತೀವಿ. ಸೊ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಗೆ ಅದನ್ನು ನಾವು ಫೈನಲ್ ರಿಪೋರ್ಟನ್ನು ಹೇಗೆ ಮಾಡಬೇಕು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ. ಫಸ್ಟ್ ಸ್ಟೆಪ್ 1, ಅಂಡರ್ಸ್ಟ್ಯಾಂಡ್ ಎಕ್ಸಾಮ್ ರಿಕ್ವೈರ್ಮೆಂಟ್. ನಮೀಗ ರಿಪೋರ್ಟ್ ಮಾಡೋದು ಮುಂಚೆಗೆ ಫಸ್ಟ್ ಅಂಡರ್ಸ್ಟ್ಯಾಂಡ್, ನೀವು ಅರ್ಥ ಮಾಡ್ಕೋಬೇಕಾಗಿದೆ ವಾಟ್ ಆರ್ ದ ರಿಕ್ವೈರ್ಮೆಂಟ್. ಎಕ್ಸಾಮ್ಗೆ ಏನೇನು ರಿಕ್ವೈರ್ಮೆಂಟ್ ಇದೆ, ಈ ರಿಪೋರ್ಟ್ ಮಾಡಲಿಕ್ಕೆ ಏನೇನು ರಿಕ್ವೈರ್ಮೆಂಟ್ ಇದೆ ಅಂತ ಒಂದು ಸಲ ನೋಡೋಣ. ಫಸ್ಟು ಯುವರ್ ಇಂಟರ್ನ್ಶಿಪ್ ಇವ್ಯಾಲ್ಯೂಯೇಟೆಡ್ ಫರ್. ನಿಮ್ಮ ಇಂಟರ್ನ್ಶಿಪ್ ಹೇಗೆ ಇವ್ಯಾಲ್ಯೂಯೇಟೆಡ್ ಮಾಡ್ತೀವಪ್ಪ ಅಂದರೆ CIE ಮೀನ್ಸ್ ಕ್ಲಾಸ್ ಇಂಟರ್ನಲ್ ಎಕ್ಸಾಮ್ 240 ಮಾರ್ಕ್ಸ್ಗೆ ಕಂಟಿನ್ಯೂಸ್ ವರ್ಕ್. ಸೊ ಇದು CI1, CI2, CI3. CI1 80 ಮಾರ್ಕ್ಸ್ಗೆ, CI2 80 ಮಾರ್ಕ್ಸ್, CI3 80 ಮಾರ್ಕ್ಸ್. ಸೊ ಟೋಟಲ್ 240 ಮಾರ್ಕ್ಸ್ ಬರುತ್ತೆ CI ರಿಪೋರ್ಟ್ಗೆ. ನೆಕ್ಸ್ಟ್ ಸೆಮಿಸ್ಟರ್ ಎಂಡ್ ಎಕ್ಸಾಮ್. 160 ಮಾರ್ಕ್ಸ್. ಸೊ ಇದರಲ್ಲಿ ಫೈನಲ್ ರಿಪೋರ್ಟ್ ಪ್ಲಸ್ ಫೈನಲ್ ಪ್ರೆಸೆಂಟೇಷನ್ ಆ್ಯಂಡ್ ರಿಪೋರ್ಟ್. ಸೊ ಇದು ನಿಮಗೆ 160 ಮಾರ್ಕ್ಸ್ಗೆ ಇರುತ್ತೆ. ಸೊ ಟೋಟಲಿ 400 ಮಾರ್ಕ್ಸ್ ನಿಮ್ಮದು. ಸೊ ಇನ್ ಎಕ್ಸಾಮ್ ಯು ಮಸ್ಟ್ ಬಿ ಪ್ರೆಸೆಂಟ್. ಸೊ ನಿಮ್ಗೆ ಎಕ್ಸಾಮ್ಗೆ ಏನೇನು ಪ್ರೆಸೆಂಟ್ ಮಾಡಬೇಕಪ್ಪ ಅಂದರೆ ಕಂಪನಿ ಡೀಟೇಲ್ಸ್. ಸೊ CI1ನಲ್ಲಿ ಅದರ ಆಲ್ರೆಡಿ ಕಂಪನಿ ಡೀಟೇಲ್ಸ್ ಬರುತ್ತೆ. ಸೊ ನೆಕ್ಸ್ಟು OJT1 ವರ್ಕ್. ಸೊ OJT1 ವರ್ಕ್ ಅಂದರೆ ಏನಪ್ಪ ಅಂದರೆ CI2 ಅಲ್ಲಿ ಬರೋಂಥ OJT1 ವರ್ಕ್ ಅದು. ಸೊ ಸೇಮ್ OJT2 ಅದು CI2 ಅಲ್ಲಿ ಬರುತ್ತೆ, CI3 ಅಲ್ಲಿ ಬರುತ್ತೆ OJT2. ಸೊ ಈ ವಿಡಿಯೋ ನೋಡಿಲ್ಲ ಅಂದರೆ ಪ್ರೀವಿಯಸ್ ವಿಡಿಯೋನ ನೋಡಿ. ಸೊ ನಾನು ಮತ್ತೆ ಯೂಸ್ ಕೇಸ್ 1, ಯೂಸ್ ಕೇಸ್ 2. ಸೊ ಯೂಸ್ ಕೇಸ್ 1ನಲ್ಲಿ ಏನು ಇದು OJT1 ಅಲ್ಲಿ ಬರೋಂಥ ಯೂಸ್ ಕೇಸ್ 1 ಆ್ಯಂಡ್ UJT2 ಅಲ್ಲಿ ಬರೋಂಥದ್ದು ಯೂಸ್ ಕೇಸ್ 2. ಸೊ ಇದನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಮತ್ತು ನಿಮ್ಮ ಫೈನಲ್ ರಿಪೋರ್ಟನ್ನು ಹೇಗೆ ಬಿಲ್ಡ್ ಮಾಡಬೇಕು, ಇದು ಫಸ್ಟ್ ಸ್ಟೆಪ್. ಸೊ ಸ್ಟೆಪ್ 1ನಲ್ಲಿ ಅಂಡರ್ಸ್ಟ್ಯಾಂಡ್ ಎಕ್ಸಾಮ್ ರಿಕ್ವೈರ್ಮೆಂಟ್. ಸೊ ಇದು ನಿಮ್ಮ ಎಕ್ಸಾಮ್ಗೆ ಬೇಕಾಗಿರುತ್ತ ರಿಕ್ವೈರ್ಮೆಂಟ್ ಇದು. ನೆಕ್ಸ್ಟ್ ಸ್ಟೆಪ್ 2, ಕಲೆಕ್ಟ್ ರಿಕ್ವೈರ್ಡ್ ಡಾಕ್ಯುಮೆಂಟ್. ಸೊ ಏನೇನು ಡಾಕ್ಯುಮೆಂಟನ್ನು ನೀವು ರಿಪೋರ್ಟ್ ಮಾಡೋ ಮುಂಚೆಗೆ ಮತ್ತು ಎಕ್ಸಾಮ್ಗೆ ರೆಡಿ ಆಗೋ ಮುಂಚೆಗೆ ಏನೇನು ರಿಪೋರ್ಟನ್ನು ನೀವು ಕಲೆಕ್ಟ್ ಮಾಡಬೇಕು, ಏನೇನು ಡಾಕ್ಯುಮೆಂಟನ್ನು ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಇಂಟರ್ನ್ಶಿಪ್ ಸರ್ಟಿಫಿಕೇಟ್. ಈಗ ಆಲ್ರೆಡಿ ನೀವು ಇಂಟರ್ನ್ಶಿಪ್ ಹೋಗಿದ್ದೀರಾ, ಕಂಪ್ಲೀಟ್ ಆಗಿದೆ. ಸೊ 16 ವೀಕ್ ಇಂಟರ್ನ್ಶಿಪ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಮಸ್ಟ್ ಬಿ ಯು ಕ್ಯಾನ್ ಕಲೆಕ್ಟೆಡ್ ಇಂಟರ್ನ್ಶಿಪ್ ಸರ್ಟಿಫಿಕೇಟ್. ಸೊ ನೀವು ಕಂಪ್ಲೀಟ್ ಮಾಡೋದಕ್ಕೆ ಒಂದು ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನು ಕಲೆಕ್ಟ್ ಮಾಡಬೇಕಾಗತ್ತೆ. ಡೈಲಿ ಲಾಗ್ ಬುಕ್. ಸೊ ನಿಮಗೆ ಡೈಲಿ ಲಾಗ್ ಬುಕ್ ಬರೆಯೋಕ್ಕೆ ಹೇಳಿರ್ತೀವಿ. ಸೊ ಫಸ್ಟ್ ಡೇಯಿಂದ ಅಪ್ ಟು ಲಾಸ್ಟ್ವರೆಗೆ ಇವತ್ತು ಏನೇನು ವರ್ಕ್ ಮಾಡೋದು ಅದು ಡೈಲಿ ಲಾಗ್ ಬುಕ್ಕನ್ನು ನೀವು ಕಲೆಕ್ಟ್ ಮಾಡ್ಕೋಬೇಕು. ಪ್ಲಸ್ ಅದಕ್ಕೆ ಸೂಪರ್ವೈಸರ್ ಸಿಗ್ನೇಚರ್ ಆಗಿರಬೇಕು. ಇದು ನಿಮ್ಮ ಡೈಲಿ ಲಾಗ್ ಬುಕ್ ಇದು. ಮತ್ತು OJT1, OJT2 ಡೀಟೇಲ್ಸ್. ಸೊ OJT1 ಅಂದರೆ ಆನ್ ಜಾಬ್ ಟ್ರೈನಿಂಗ್. ಸೊ ಒಂದು ಆನ್ ಜಾಬ್ ಟ್ರೈನಿಂಗ್, ಒಂದು ನಿಮಗೆ ಸೆಕೆಂಡ್ ಮಂತಿಂದ ಒಂದು ಜಾಬನ್ನು ಅಲರ್ಟ್ ಮಾಡ್ತಾರೆ. ಆ ಅಲರ್ಟ್ ಮಾಡೋದು ಡೀಟೇಲ್ಸನ್ನು ತೊಗೋಬೇಕು. ಯಾವ ಪ್ರಾಜೆಕ್ಟನ್ನು ಅಥವಾ ಯಾವ ವರ್ಕನ್ನು ನಿಮಗೆ ಅಲರ್ಟ್ ಮಾಡಿದರು ಆ ಸರ್ಟಿಫಿಕೇಟ್ ಅದಕ್ಕೊಂದು ನೀವು ಲೆಟ್ರ್ ತೊಗೋಬೇಕಾಗತ್ತೆ. ಈ ವರ್ಕನ್ನು ನನಗೆ ಅಲರ್ಟ್ ಮಾಡಿದರು ಅಂತೇಳಿ ಇದರದ್ದು ವರ್ಕ್ ಡೀಟೇಲ್ಸನ್ನು ನೀವು OJT1 ಆ್ಯಂಡ್ OJT2 ಅಲ್ಲಿ ತೊಗೋಬೇಕಾಗತ್ತೆ. ನೆಕ್ಸ್ಟ್ ಸೇಮ್ ಯೂಸ್ ಕೇಸ್ 1, ಯೂಸ್ ಕೇಸ್ 2. ಸೊ ನಿಮ್ಗೆ ಏನು ಪ್ರಾಬ್ಲಮ್, ಈಗ OJT1 ಮಾಡಿದಾಗ ಏನು ಪ್ರಾಬ್ಲಮ್ ಬಂದಿತ್ತು, ಅದಕ್ಕೆ ಆ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಮಾಡಿದ್ದೀರಾ, ಸೊ ಅದನ್ನು ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ ನೀವು. ನೆಕ್ಸ್ಟ್ ಫೋಟೋಸು ಅಂದರೆ ಪ್ರೂಫ್ ಆಫ್ ವರ್ಕ್. ನೀವೇನಾದ್ರು ಫೋಟೋ ತೆಗೆಯೋಕ್ಕೆ ಅಲ್ಲಿ ನಿಮಗೆ ಪ್ರಾವಿಷನ್ ಕೊಟ್ಟಿದ್ದರೆ ಅದ್ರ ಫೋಟೋಸ್ಗಳನ್ನು ಕೂಡ ನೀವು ಅಲ್ಲಿ ತೊಗೋಬೇಕಾಗತ್ತೆ. ಅದನ್ನು ನಮ್ಮ ರಿಪೋರ್ಟಲ್ಲಿ ಲಾಸ್ಟಲ್ಲಿ ಹಾಕ್ಬೋದು. ನೆಕ್ಸ್ಟ್ ಸ್ಟೆಪ್ 3, ರಿಪೋರ್ಟ್ ಸ್ಟ್ರಕ್ಚರ್. ವೆರಿ ಇಂಪಾರ್ಟೆಂಟ್. ಈಗ ನಿಮಗೆ ಇಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಿಮ್ಮ ಓವರ್ ಆಲ್ ರಿಪೋರ್ಟ್ ಸ್ಟ್ರಕ್ಚರ್ ಹೇಗಿರಬೇಕಪ್ಪ ಅಂದರೆ, ಸೊ ಫಾಲೋ ದಿಸ್ ಎಕ್ಸಾಕ್ಟ್ ಆರ್ಡರ್. ಸೊ ಇದನ್ನು ಆರ್ಡರ್ ಮಾಡಬೇಕು. ಫಸ್ಟು ರಿಪೋರ್ಟ್ ಫಾರ್ಮೆಟ್.
ಫಸ್ಟ್ ಒನ್ ಕವರ್ ಪೇಜ್ ಇರಬೇಕು. ಆ ಕವರ್ ಪೇಜ್ ಏನೇನು ಬರಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ಪೇಜ್ ಕವರ್ ಪೇಜ್ ನಿಮಗೆ. ನೆಕ್ಸ್ಟ್ ಟೈಟಲ್ ಪೇಜ್, ಅದರದ್ದು ನಿಮ್ಮ ಕಂಪನಿದು ಏನೇನು ಟೈಟಲ್ ಯಾವುದು ಕೊಡ್ತಾರೆ ಒಂದು ಟೈಟಲ್ ಪೇಜು. ನೆಕ್ಸ್ಟ್ ಇಂಟರ್ನ್ಶಿಪ್ ಸರ್ಟಿಫಿಕೇಟ್, ಮೂರನೇದು ಇಂಟರ್ನ್ಶಿಪ್ ಸರ್ಟಿಫಿಕೇಟ್. ಅಕ್ಲಾಯ್ಮೆಂಟ್ ಫೋರ್ತ್ ಒನ್. ಸೊ ಎಕ್ಸಿಕ್ಯೂಟಿವ್ ಸಮ್ಮರಿ, ಸೊ ಅದರದ್ದು ಪ್ರಾಜೆಕ್ಟ್ದು ಸಮ್ಮರಿ. ಮತ್ತು ಟೇಬಲ್ ಆಫ್ ಕಂಟೆಂಟ್ಸ್, ಇದರಲ್ಲಿ ಈ ರಿಪೋರ್ಟಲ್ಲಿ ಏನೇನು ಕಂಟೆಂಟ್ ಹಾಕಿದ್ದೀನಿ ಅದಕ್ಕೆ ಒಂದು ಟೇಬಲ್ ರೆಡಿ ಮಾಡ್ಕೊಳ್ಳಿ. ಮತ್ತು ಲೀಸ್ಟ್ ಆಫ್ ಫಿಗರ್ಸ್, ಯಾವುದ್ರ ಫಿಗರ್ಸ್ ಏನಿದೆ, ಎಷ್ಟು ಲೀಸ್ಟ್ ಇದೆ ಅದು ಟೇಬಲ್ಸ್, ಸೊ ಅದನ್ನು ಕೂಡ ಹಾಕಬೇಕಾಗತ್ತೆ. ನೆಕ್ಸ್ಟು 8th ಒನ್, ಇದು ಕೂಡ ಇಷ್ಟು ನಿಮಗೆ ರಿಪೋರ್ಟ್ ಸ್ಟ್ರಕ್ಚರ್ ಜೊತೆಗೆ ಮೇನ್ ಚಾಪ್ಟರ್ಸ್. ಸೊ ಮೇನ್ ಚಾಪ್ಟರ್ಸ್ ಏನೇನು ಬರುತ್ತೆ ಅದರಲ್ಲಿ, ಚಾಪ್ಟರ್ ಒನ್ ಅಂದರೆ ಅದರಲ್ಲಿ ಕಂಪನಿ ಪ್ರೊಫೈಲ್. ಸೊ ಫಸ್ಟ್ ಒನ್ ಕಂಪನಿ ಪ್ರೊಫೈಲ್, CI 1ನಲ್ಲಿ ಮಾಡಿರ್ತಾರಲ್ಲ ಆ ರಿಪೋರ್ಟನ್ನು ಕಂಪ್ಲೀಟ್ ಆಗಿದ್ದಲ್ಲಿ ಹಾಕ್ತಾ ಹೋಗ್ಬೋದು. ಸೊ ಕಂಪ್ನಿ ಪ್ರೊಫೈಲಲ್ಲಿ ಏನೇನು ಬರುತ್ತೆ ನಿಮಗೆ ನೆಕ್ಸ್ಟ್ ಮುಂದೆ ಹೇಳ್ತೀನಿ ನಾನು. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಇದು ಅರ್ಥ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ 2 OJT 1 ವರ್ಕ್. OJT ವರ್ಕ್ 1 ಅಂದರೆ ಇಂಟರ್ನ್ಶಿಪ್ 2ನಲ್ಲಿ CI 2ನಲ್ಲಿ ಮಾಡಿದಂಥದ್ದು OJT 1 ವರ್ಕ್. ನೆಕ್ಸ್ಟ್ ಚಾಪ್ಟರ್ 3 OJT 2 ಅಲ್ಲಿ ಇಂಟರ್ನ್ಶಿಪ್ CI 3ಯಲ್ಲಿ ಮಾಡಿದಂಥ ವರ್ಕ್ ರಿಪೋರ್ಟ್ ಅದನ್ನು ಕೂಡ ನಿಮ್ಮ ಹತ್ರ ಇಟ್ಕೋಬೇಕು. ನೆಕ್ಸ್ಟ್ ಚಾಪ್ಟರ್ 4 ಯೂಸ್ ಕೇಸಸ್, ಏನೇನು ಪ್ರಾಬ್ಲಮ್ ಬಂತು, OJT 1ನಲ್ಲಿ ಏನು ಪ್ರಾಬ್ಲಮ್ ಬಂತು, OJT 2ಅಲ್ಲಿ ಏನು ಪ್ರಾಬ್ಲಮ್ ಬಂತು, ಇದು ಯೂಸ್ ಕೇಸ್ ಡಾಕ್ಯುಮೆಂಟ್. ನೆಕ್ಸ್ಟ್ ಅಡಿಷನಲ್. ಸೊ ಅಡಿಷನಲ್ಲಿ ನಿಮಗೆ ರೆಸ್ಯೂಮ್ ಬೇಕು, ನಿಮಗೆ ಒಂದು ರೆಸ್ಯೂಮ್ನ ಕೂಡ ಈ ರಿಪೋರ್ಟಲ್ಲಿ ಹಾಕಬೇಕಾಗತ್ತೆ, ನಿಮ್ಮ ಬಯೋಡಾಟಾ ರೆಸ್ಯೂಮ್ನ. ಸೊ ಅದನ್ನು ಬಿಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೋಟೋ ಗ್ಯಾಲರಿ. ಇದಿಷ್ಟು ನಿಮಗೆ ರಿಪೋರ್ಟ್ ಸ್ಟ್ರಕ್ಚರ್, ಇದು ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಸ್ಟೆಪ್ 4ಅಲ್ಲಿ ಸೊ ನೀವು ಹೇಗೆ ರೈಟಿಂಗ್ ಸ್ಟಿಪ್ಸ್ ಹೇಗೆ ಬರೀಬೇಕಪ್ಪ ಅಂದರೆ, ನಿಮಗೆ ಸ್ಕೋರ್ ಬೇಕು, ಕರೆಕ್ಟಾಗಿ ಮಾರ್ಕ್ ಏನು ಬೇಕು ಅಂದರೆ ಯೂಸ್ ಸಿಂಪಲ್ ಟೆಕ್ನಿಕಲ್ ಲ್ಯಾಂಗ್ವೇಜ್. ಸಿಂಪಲ್ಲಾಗಿ ಟೆಕ್ನಿಕಲ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿ. ನೆಕ್ಸ್ಟ್ ಆ್ಯಡ್ ಡಯಾಗ್ರಾಮ್, ಫೋಟೋಸ್. ಸೊ ಡಯಾಗ್ರಾಮ್ ಮತ್ತು ಫೋಟೋಸನ್ನು ಆಡ್ ಮಾಡಬೇಕಾಗತ್ತೆ. ಸಿಂಪಲ್ ಯುವರ್ ರೋಲ್, ನಿಮ್ಮ ರೋಲ್ ಏನು ಮಾಡಿರೋದು ಕ್ಲಿಯರಾಗಿ ಮೆನ್ಷನ್ ಮಾಡಿ. ಎಕ್ಸ್ಪ್ಲೈನ್ ಯುವರ್ ರೋಲ್ ಕ್ಲಿಯರ್ಲಿ ಆ್ಯಂಡ್ ಶೋ ವಾಟ್ ಯು ಲರ್ನ್. ಸೊ ನೀವು ಏನು ಕಲ್ತಿದ್ದೀರ ಅದನ್ನು ಕೂಡ ನೀವು ಅದರಲ್ಲಿ ಶೋ ಮಾಡಬೇಕಾಗತ್ತೆ. ಸೊ ಹೈಲೈಟ್ ಯುವರ್ ಕಾಂಟ್ರಿಬ್ಯೂಷನ್, ನೀವು ಅಲ್ಲಿ ಕಂಪ್ನಿಯಲ್ಲಿ ಏನೇನು ವರ್ಕ್ ಮಾಡಿದ್ರೆ ಅದನ್ನು ಹೈಲೈಟ್ ಮಾಡ್ತಾ ಹೋಗಿ. ಸೊ ಇದಿಷ್ಟು. ನೆಕ್ಸ್ಟ್ ರಿಪೋರ್ಟ್ ಫಾರ್ಮೆಟಿಂಗ್ ರೂಲ್ಸ್. ಸೊ ನಿಮ್ಮ ರಿಪೋರ್ಟನ್ನು ಹೇಗೆ ಬೇಕು ಹೇಗೆ ಮಾಡಬೇಡಿ. ಸೊ ರಿಪೋರ್ಟನ್ನು ಫಾರ್ಮೆಟ್ ಮಾಡಲಿಕ್ಕೆ ಕೂಡ ಸಮ್ ರೂಲ್ಸ್ ಇದೆ. ಸೊ ಫಾರ್ ಎಕ್ಸಾಂಪಲ್ಸ್ ಫಾರ್ಮೆಟ್. ಸೊ ಫ್ರಂಟ್ ಸೈಜ್, ಸೊ ಎಷ್ಟಿರಬೇಕಪ್ಪ ಅಂದರೆ, ಸೊ ಸೈಜ್ ಇಸ್ 12 ಇರಬೇಕು. ಸೊ ಕರೆಕ್ಟಾಗಿ ಮೇಂಟೈನ್ ಮಾಡಿ. ನೆಕ್ಸ್ಟು ಲೈನ್ ಸ್ಪೇಸಿಂಗ್ 1.5, ಮತ್ತು ಮಾರ್ಜಿನ್ ಲೆಫ್ಟ್ 40 mm, ರೈಟ್ 30 mm, ಮತ್ತು ಮ್ಯಾಕ್ಸಿಮಮ್ ಪೇಜ್ 50. ಸೊ 50 ಪೇಜ್ ಒಳಗೆ ನೀವು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿ. ಮತ್ತು ಪ್ರಾಪರ್ ಹೆಡ್ಡಿಂಗ್ ಆ್ಯಂಡ್ ನಂಬರಿಂಗ್. ಸೊ ಪ್ರಾಪರಾಗಿ ಹೆಡ್ಡಿಂಗ್ ಕೊಡಿ, ನಂಬರಿಂಗ್ ಕೊಡಿ. ಸೊ ಇದಿಷ್ಟು. ಇವಾಗ ನಾವು ನಿಮ್ಮ ಇಂಟರ್ನ್ಶಿಪ್ಪು ಹೇಗೆ ಮಾಡಬೇಕು ಅಂತ, ಈಗ ಕವರ್ ಪೇಜ್ ಯಾವ ಥರ ಇರಬೇಕು, ಸೊ ಟೈಟಲ್ ಪೇಜ್ ಯಾವ ಥರ ಇರಬೇಕು, ಒನ್ ಬೈ ಪೇಜ್ ಯಾವ ಥರ ಇರಬೇಕು ನಿಮಗೆ ಹೇಳ್ತಾ ಹೋಗ್ತೀನಿ ನಾನು. ಇಂಟರ್ನ್ಶಿಪ್ ರಿಪೋರ್ಟ್. ಸೊ ಕವರ್ ಪೇಜ್ ಬಗ್ಗೆ ನಾನು ಹೇಳ್ತಿರೋದು ಈಗ ಇಂಟರ್ನ್ಶಿಪ್ ರಿಪೋರ್ಟ್ ಆನ್. ಸೊ ನಾನೀಗ ಒಂದು ಕಂಪನಿ ಸುಮ್ಮನೆ LT ಪ್ಯಾನಲ್ ಬೋರ್ಡ್ ಪ್ರಿಪ್ರೇಷನ್ ಆ್ಯಂಡ್ ಲೋಡ್ ಕ್ಯಾಲ್ಕುಲೇಷನ್. ಸೊ ಇದು ನಮ್ಗೆ LT ಪ್ಯಾನಲ್ದು ಒಂದು ಎಕ್ಸಾಂಪಲ್ ತೊಗೊಂಡಿರೋದು ನಾನು. ಸೊ ನೀವು ಇಂಟರ್ನ್ಶಿಪ್ ಯಾವ್ದ್ರ ಮೇಲೆ ಮಾಡಿದ್ರೆ ಅದು ಇಂಟರ್ನ್ಶಿಪ್ನ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಕೆಲವರು ಮೈಂಟೆನೆನ್ಸ್ ಮಾಡಿರ್ತೀರ, ಮೈಂಟೆನೆನ್ಸ್ ಇದ್ದರೆ ಮೈಂಟೆನೆನ್ಸ್ ಅಂತ ಹಾಕಿ. ಸೊ ಮೈಂಟೆನೆನ್ಸ್ ಮತ್ತು ಸ್ವಿಚ್ ಗೇರ್. ಸೊ ನೀವು ಯಾವುದ್ರ ಮೇಲೆ ವರ್ಕ್ ಮಾಡಿದ್ರೆ ಅದನ್ನು ನೀವು ಅದರಲ್ಲಿ ಕವರ್ ಪೇಜಲ್ಲಿ ಹಾಕ್ತಾ ಹೋಗಿ. ನೆಕ್ಸ್ಟ್ ಸಬ್ಮಿಟೆಡ್ ಬೈ, ಇಲ್ಲಿ ನನ್ನ ಹತ್ರ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ಹೆಸರು ಸಬ್ಮಿಟೆಡ್ ನೀವು. ಮತ್ತು ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಸೊ ನಿಮ್ಮ ಕಾಲೇಜ್ ನೇಮ್ ಹಾಕಿ, ವಾಟ್ ಇಸ್ ಯುವರ್ ಕಾಲೇಜ್ ನೇಮ್. ನೆಕ್ಸ್ಟು ಇಂಟರ್ನ್ಶಿಪ್ ಕಂಪನಿ, ಯಾವ ಕಂಪನಿಲಿ ಇಂಟರ್ನ್ಶಿಪ್ ಮಾಡಿದ್ರಿ ಆ ಕಂಪನಿ ಇಂಟರ್ನ್ಶಿಪ್ ಹಾಕಿ. ಮತ್ತು ಡ್ಯೂರೇಷನ್, ಸೊ ಎಷ್ಟು ವೀಕ್ ವರ್ಕ್ ಮಾಡಿದ್ವಿ, 16 ವೀಕ್ಸ್, ಅದು ಮ್ಯಾಂಡೇಟ್ರಿ 16 ವೀಕ್ ಇರಲೇಬೇಕು. ಸೊ ಅದು 16 ವೀಕ್ ತೋರಿಸಿ. ಮತ್ತು ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಕರ್ನಾಟಕ. ಸೊ ಇದು ನಿಮ್ಮ ಕವರ್ ಪೇಜಲ್ಲಿ ನೀವು ಬೇಕಾದ್ರೆ ನಿಮ್ಮ ಕಾಲೇಜ್ ಫೋಟೋನು ಹಾಕ್ಕೋಬೋದು, ನಿಮ್ಮ ಕಂಪ್ನಿ ಫೋಟೋನು ಕೂಡ ಲೆಫ್ಟ್ ಸೈಡಲ್ಲಿ ಹಾಕ್ಕೊಂಡು ನೀವು ಇದನ್ನು ಒಂದು
ಕ್ಲಿಯರ್ ಪಿಕ್ಚರ್ ರಿಪೋರ್ಟನ್ನು ನೀಟಾಗಿ ರೆಡಿ ಮಾಡ್ಕೋಬೇಕು. ಇದು ಕವರ್ ಪೇಜ್. ಇದು ನೆಕ್ಸ್ಟ್ ಸರ್ಟಿಫಿಕೇಟ್. ಸೊ ಒಂದು ಸರ್ಟಿಫಿಕೇಟ್ನ ನಿಮ್ಗೆ ಅವಾಗಲೇ ಹೇಳಿದೆ, ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಟ್ಯಾಚ್ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಪ್ರೊವೈಡ್ ಬೈ ಕಂಪನಿ. ಸೊ ಕಂಪನಿ ನಿಮ್ಗೊಂದು ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡುತ್ತೆ. ಆ ಸರ್ಟಿಫಿಕೇಟ್ನ ನೆಕ್ಸ್ಟ್ ಪೇಜಲ್ಲಿ, ಕವರ್ ಪೇಜ್ ಆದಮೇಲೆ ನೆಕ್ಸ್ಟ್ ಪೇಜಲ್ಲಿ ನೀವು ಅದನ್ನು ಅಟ್ಯಾಚ್ ಮಾಡಿ. ನೆಕ್ಸ್ಟ್ ಅಕ್ಲಾಯ್ಮೆಂಟ್ ಕೊಡಿ. ಸೊ ಅಕ್ಲಾಯ್ಮೆಂಟ್ ಕೊಡಿ, ಈ ಥರ ನಾನು ಇಲ್ಲಿ ಕೊಟ್ಟಿದ್ದೀನಿ. ಐ ವಿಲ್ ಎಕ್ಸ್ಪ್ರೆಸ್ ಮೈ ಸಿನ್ಸ್ ಥ್ಯಾಂಕ್ಸ್ ಟು ಕಂಪನಿ ಫಾರ್ ಪ್ರೊವೈಡಿಂಗ್ ಮೀ ಆನ್ ಆಪರ್ಚುನಿಟಿ ಟು ಅಂಡರ್ಗೋ ಇಂಟರ್ನ್ಶಿಪ್ ಟ್ರೈನಿಂಗ್. ಸೊ ಈ ಥರ ಒಂದು ಅಕ್ಲಾಯ್ಮೆಂಟ್, ಒಂದು ಥ್ಯಾಂಕ್ಸ್ಫುಲ್ ಹೇಳಿ, ಒಂದು ಅಕ್ಲಾಯ್ಮೆಂಟ್ ಹೇಳಿ. ನೆಕ್ಸ್ಟ್ ಪೇಜ್ ಕಂಪನೀಸ್ ಎಕ್ಸಿಕ್ಯೂಟಿವ್ ಸಮ್ಮರಿ ಬರೀರಿ. ನೀವು ಏನು ಕಲ್ತಿದ್ದೀರ ಆ ನಿಮ್ಮ ರಿಪೋರ್ಟ್ದು ಫೈನಲಿ ಮಾಡಾದ್ಮೇಲೆ ಇದನ್ನು ಸಮ್ಮರಿ ಬರೀರಿ ಅಲ್ಲಿವರೆಗೂ. ಬಟ್ ಆ ಸಮ್ಮರಿನ ಹಾಕಬೇಕಾಗತ್ತೆ ನಿಮ್ಮ ರಿಪೋರ್ಟಲ್ಲಿ. ಈ ಸಮ್ಮರಿ ನೋಡಿದ ತಕ್ಷಣ ನಿಮಗೆ ಈ ರಿಪೋರ್ಟಲ್ಲಿ ಏನಿದೆ ಅಂತೇಳಿ ಗೊತ್ತಾಗಬೇಕು. ಸೊ ನಾನು ಇಲ್ಲಿ LT ಪ್ಯಾನಲ್ದ ಒಂದು ಪ್ರಾಜೆಕ್ಟಾಗಿ ತೊಗೊಂಡಿದ್ದೀವಿ ನಾವು. CI2 ಮತ್ತು CI3 ಆನ್ OJT1 OJT2 ಅಲ್ಲಿ ಏನು ವರ್ಕ್ ಮಾಡೋದು ಅದ್ರ ಬಗ್ಗೆ ನಾನು ಇಲ್ಲಿ ಹಾಕಿದ್ದೀನಿ. ಸೊ ಇದನ್ನು ನಿಮ್ಮ ವರ್ಕ್ ಏನು ಮಾಡಿದ್ರಿ ಆ ವರ್ಕದ್ದು ಸೊ ನೀವು ಸಮ್ಮರಿ ಬರೀರಿ. ಕಂಪ್ಲೀಟ್ ಒಂದು ಸಮ್ಮರಿ ಒಂದು ಪೇಜಲ್ಲಿ ಇರಲಿ. ನೆಕ್ಸ್ಟ್ ಟೇಬಲ್ ಆಫ್ ಕಂಟೆಂಟ್ಸ್. ಸೊ ಈ ಕಂಟೆಂಟ್ ಈ ರಿಪೋರ್ಟಲ್ಲಿ ಸೊ ಏನೇನಿದೆ ಅಂತೇಳಿ ಟೇಬಲ್ಸನ್ನು ಮಾಡ್ತಾ ಹೋಗಿ. ಫಸ್ಟ್ ಒನ್ ಕಂಪನಿ ಪ್ರೊಫೈಲ್. ಸೊ ನೆಕ್ಸ್ಟು ಕಂಪನಿ ಪ್ರೊಫೈಲ್ ಅಂದರೆ ನಿಮಗೆ ವಿಷನ್ ಮಿಷನ್ ಎಲ್ಲ ಬರುತ್ತೆ, ಅದನ್ನು ಕೂಡ ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ. ಆಲ್ರೆಡಿ ಅದನ್ನು CI1 ಮಾಡಿರೋಂಥದ್ದು, ಅದನ್ನು ಕಂಪನಿ ಪ್ರೊಫೈಲ್ ಬರೀರಿ. ನೆಕ್ಸ್ಟ್ OJT1. ಸೊ LT ಪ್ಯಾನಲ್ ಬೋರ್ಡ್ ಪ್ರಿಪ್ರೇಷನ್ ಅಂದರೆ ನಿಮ್ಮ ವರ್ಕ್ ಅಲಾಟ್ ಮಾಡ್ತಾರಲ್ಲ OJT1. ಸೊ ನೀನು ಈ ವರ್ಕ್ ಮಾಡಪ್ಪ ಅಂತೇಳಿ. ಸೊ ಕೆಲವ್ರು ಮಾಡಿಲ್ಲ ಅಂತ ಹೇಳ್ತಿದ್ದೀರ, ಸರ್ ನಾನೇನು ವರ್ಕ್ ಮಾಡಿಲ್ಲ ಆದರೂ ಬಟ್ ರಿಪೋರ್ಟ್ ನೀವು ಮಾಡಲೇಬೇಕು. ಏನು ವರ್ಕ್ ಮಾಡಿದೆ ಅದರಲ್ಲಿ ಒಂದು ಪ್ರಾಜೆಕ್ಟನ್ನ ಅಂತ ನೀವು ಕನ್ಸಿಡರ್ ಮಾಡಿ. ಸೊ ಅದನ್ನು OJT1 ಅಂತೇಳಿ ಕನ್ಸಿಡರ್ ಮಾಡಿ. ನೆಕ್ಸ್ಟು OJT2. ಸೊ ನಾನು ಇದರಲ್ಲಿ OJT1 ಏನಪ್ಪ ತೊಗೊಂಡಿದ್ದೀನಿ ಅಂದರೆ LT ಪ್ಯಾನಲ್ ಬೋರ್ಡ್ ಪ್ರಿಪರೇಷನ್, ಒಂದು ಪ್ಯಾನಲ್ ಬೋರ್ಡ್ನ ಮಾಡೋಂಥದ್ದು. ಸೊ OJT2 ಅಲ್ಲಿ ಲೋಡ್ ಸ್ಟಡಿ ಫಾರ್ LT ಪ್ಯಾನಲ್. ಆ ಲೋಡನ್ನು ಹೇಗೆ ಸ್ಟಡಿ ಮಾಡಿದೆ ಅಂದರೆ ಲೋಡ್ ಕರೆಕ್ಟಾಗಿ ವರ್ಕ್ ಆಯಿತಾ, ಪ್ಯಾನಲ್ ಬೋರ್ಡ್ ಮಾಡಾದ್ಮೇಲೆ ಲೋಡ್ ಪ್ರಾಪರಾಗಿ ತಗೋತಾ, ಅದ್ರ ಮೇಲೆ ನಾನು OJT2 ಹಾಕಿದ್ದೀನಿ. ನೆಕ್ಸ್ಟ್ ಯೂಸ್ ಕೇಸ್. ಸೊ OJT1ನಲ್ಲಿ ಏನು ಪ್ರಾಬ್ಲಮ್ ಬಂತು ಅದನ್ನು ಹೇಗೆ ಸೊಲ್ಯೂಷನ್ ಮಾಡಿದೆ, OJT2 ಹೇಗೆ ಏನೇನು ಪ್ರಾಬ್ಲಮ್ ಬಂತು ಅದನ್ನು ಹೇಗೆ ಸೊಲ್ಯೂಷನ್ ಮಾಡಿದೆ, ಅದು ಯೂಸ್ ಕೇಸಲ್ಲಿ ಹಾಕಿದ್ವಿ. ನೆಕ್ಸ್ಟ್ ಕನ್ಕ್ಲೂಷನ್ ನಿಮ್ಮ ಟೇಬಲ್ ಹಾಕಿ. ಸೊ ಇದಿಷ್ಟು ನಿಮ್ಮ ಟೇಬಲ್ ಆಫ್ ಕಂಟೆಂಟ್ಸಲ್ಲಿ. ನೆಕ್ಸ್ಟ್ ಕಂಪನಿ ಪ್ರೊಫೈಲ್. ಸೊ ಚಾಪ್ಟರ್ 1. ಸೊ ನಿಮಗೆ ಕಂಟೆಂಟಲ್ಲಿ ಹೇಳಿದ್ನಲ್ಲ ಅದು ಕಂಪನಿ ಪ್ರೊಫೈಲ್. ಫಸ್ಟು ಕಂಪನಿ ನೇಮ್ ಕೊಡಿ, ಲೊಕೇಶನ್, ಟೈಪ್ಸ್ ಆಫ್ ಕಂಪನಿ. ಸೊ ಯಾವ ಕಂಪನಿ, ಎಲೆಕ್ಟ್ರಿಕಲ್, ಇಂಡಸ್ಟ್ರಿಯಲ್, ಟ್ರಾನ್ಸ್ಫಾರ್ಮರ್ಸ್, ಕೆಲವು LT ಪ್ಯಾನಲ್ಸ್, ಆ ಕಂಪನಿದು ಟೈಪ್ ಆಫ್ ಕಂಪನಿ. ಸೊ ಅದನ್ನು ಮೆನ್ಷನ್ ಮಾಡಿ. ನಾನು ಕಂಪನೀಸ್ ಇನ್ವಾಲ್ವ್ಡ್ ಇನ್ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್, ಮೇಂಟೆನೆನ್ಸ್ ಆ್ಯಂಡ್ ಪವರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಇಟ್ ಪ್ರೊವೈಡ್ ಸರ್ವಿಸ್ ಸಚ್ ಆಸ್ ಪ್ಯಾನಲ್ ಬೋರ್ಡ್ ಮ್ಯಾನುಫ್ಯಾಕ್ಚರಿಂಗ್, ವೈರಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್. ಸೊ ಇದು ನಿಮಗೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಕಂಪನಿಗಳದ್ದು, ಎಲೆಕ್ಟ್ರಿಕಲ್ ಕಂಪನಿದು ಕವರ್ ಆಗುತ್ತೆ ಇದರಲ್ಲಿ. ನೆಕ್ಸ್ಟು ಅದರಲ್ಲಿ ವಿಷನ್ ಇರಬೇಕು ಚಾಪ್ಟರ್ 1ನಲ್ಲಿ. ಸೊ ವಿಷನ್ ಆಲ್ರೆಡಿ CI1 ಮಾಡಿದ್ದಾರೆ. ವಿಷನ್ ಹಾಕಿ, ನಿಮ್ಮ ಕಂಪನಿ ವಿಷನ್ ಇರುತ್ತೆ ಅದನ್ನು ವಿಷನ್ ಹಾಕಿ. ನೆಕ್ಸ್ಟ್ ಮಿಷನ್. ಸೊ ಮಿಷನ್ ಕೂಡ ನೀವು ಹಾಕಬೇಕಾಗತ್ತೆ. ಇದು ಚಾಪ್ಟರ್ 1. ಸೊ ಚಾಪ್ಟರ್ 1 ಇದು ಕಂಪನಿ ಪ್ರೊಫೈಲ್. ನೆಕ್ಸ್ಟ್ ಚಾಪ್ಟರ್ 2. ಚಾಪ್ಟರ್ 2 ಅಂದರೆ OJT1. ಸೊ ನಾನು ನಿಮಗೆ ಅವಾಗಲೇ ಹೇಳಿದಂಗೆ ಇಲ್ಲಿ ನಾನು LT ಪ್ಯಾನಲ್ ಬೋರ್ಡ್ ಪ್ರಿಪ್ರೇಷನ್. ಸೊ ನಮಗೆ ಒಂದು ವರ್ಕ್ ಅಲಾಟ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದು. ಸೊ 2ನೇ ತಿಂಗಳಲ್ಲಿ ನಿಮಗೆ ಒಂದು ವರ್ಕನ್ನು ಅಲಾಟ್ ಮಾಡ್ತಾರೆ. ಆ ವರ್ಕದು ನಾನು OJT1 ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಸೊ ಅದಕ್ಕೆ ಫಸ್ಟ್ OJT1 ಅದಕ್ಕೆ ಇಂಟ್ರಡಕ್ಷನ್ ಬರ್ತದೆ. ನಿಮ್ಗೆ ಏನೋ ಒಂದು ಕೆಲಸ ಕೊಟ್ಟಿರ್ತಾರೆ, ಫಾರ್ ಎಕ್ಸಾಂಪಲ್ LT ಬೋರ್ಡನ್ನು ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಪ್ಪ ಅಂತೇಳಿ. ಸೊ ಅದಕ್ಕೆ ಫಸ್ಟು ಇಂಟ್ರಡಕ್ಷನ್ ಬರೀರಿ. ಸೊ ಅದಾದಮೇಲೆ ಅದು ಇಂಟ್ರಡಕ್ಷನ್ ಆದಮೇಲೆ ನೆಕ್ಸ್ಟ್ ಆಬ್ಜೆಕ್ಟಿವ್ಸ್. ಸೊ ಅದರದ್ದು ಆಬ್ಜೆಕ್ಟಿವ್ಸ್. ಸೊ ಅಂಡರ್ಸ್ಟ್ಯಾಂಡ್ ಪ್ಯಾನಲ್ ಕನ್ಸ್ಟ್ರಕ್ಷನ್, ಅದನ್ನು ಆಬ್ಜೆಕ್ಟಿವ್ಸ್ ಏನೇನು ಬರುತ್ತೆ ಆಬ್ಜೆಕ್ಟಿವ್ಸ್ ಬರೀರಿ. ಟು ಲರ್ನ್ ವೈರಿಂಗ್ ಆ್ಯಂಡ್ ಕನೆಕ್ಷನ್.
ಸೊ ಗೇನ್ ಪ್ರಾಕ್ಟಿಕಲ್ ನಾಲೆಡ್ಜ್ ತೊಗೊಂಡಿರೋದು. ಸೊ ಇದೆಲ್ಲ ನೀವು ಆಬ್ಜೆಕ್ಟಿವ್ಸಲ್ಲಿ ಬರಿತಾ ಹೋಗ್ಬೋದು. ನೆಕ್ಸ್ಟ್ ಕಂಟಿನ್ಯೂ ಆಫ್ ಚಾಪ್ಟರ್ 2. ಸೊ ಕಾಂಪೊನೆಂಟ್ಸ್ ಯೂಸ್ಡ್, ಆ ಪ್ರಾಜೆಕ್ಟ್ ಮಾಡಬೇಕಾದ್ರೆ ನೀವು ಏನೇನು ಕಾಂಪೊನೆಂಟ್ಸನ್ನು ಯೂಸ್ ಮಾಡಿದ್ದೀರಾ. ಸೊ ನಾನು ಒಂದು ಲೀಸ್ಟ್ ಹಾಕಿದ್ದೀನಿ MCCB. ಸೊ ನೀವು ಅದನ್ನು ರೇಟಿಂಗ್ಸ್ ಎಲ್ಲ ಬರೀಬೇಕಾಗತ್ತೆ. ಸೊ ಯಾವ ರೇಟಿಂಗ್ಸ್ ಕಾಂಪೊನೆಂಟ್ಸನ್ನು ಯೂಸ್ ಮಾಡಿದ್ರಿ. ಸೊ ಸಿಂಪಲ್ ಹೇಳ್ಬೇಕಾದ್ರೆ ಬಿಲ್ ಆಫ್ ಮೆಟೀರಿಯಲ್ಸ್. ಸೊ BOM ಬಿಲ್ ಆಫ್ ಮೆಟೀರಿಯಲ್ಸನ್ನು ನೀವು ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ MCCB, MCB, ಬಾರ್ಸ್ ಯಾವ ರೇಟಿಂಗ್ಸ್ ತೊಗೊಂಡಿದ್ದೀವಿ. ಸೊ ಕಾಂಟ್ರಾಕ್ಟರ್ಸು, ಇದು ನಾನು ಹಾಕಿರೋದು ಒಂದು ಜಸ್ಟ್ ಸಿಂಪಲ್ ಒಂದು ಪ್ರಾಜೆಕ್ಟ್ ಹಾಕಿದ್ದೀನಿ. ನಿಮ್ಮ ಪ್ರಾಜೆಕ್ಟಲ್ಲಿ ಏನು ಮಾಡಿದಿರಿ ಅದನ್ನೆಲ್ಲ ರಿಪೋರ್ಟನ್ನು ಹಾಕ್ತಾ ಹೋಗಿ, ಏನೇನು ಯೂಸ್ ಮಾಡಿದ್ದೀರಾ. ಸೊ ಇದೆಲ್ಲ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಇವೆಲ್ಲ ನಾವು ಕಾಂಪೊನೆಂಟ್ಸ್ಗೆ ಹಾಕಿದ್ದೀವಿ. ಮತ್ತು ವರ್ಕ್ ಪರ್ಫಾರ್ಮ್ ಮಾಡೋದು. ಸೊ ಏನೇನು ವರ್ಕ್ ಮಾಡ್ತೀರಾ ಅಂತೇಳಿ ಬರಿತಾ ಹೋಗೋದು. ಸೊ ಫಸ್ಟು ನೀವು ಈ ವರ್ಕ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಕಾಂಪೊನೆಂಟ್ಸ್ ಆದಮೇಲೆ ನೆಕ್ಸ್ಟ್ ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅದನ್ನು ಬರಿತಾ ಹೋಗಿ. ನೆಕ್ಸ್ಟ್ ಚಾಪ್ಟರ್ 2 ಅಂದರೆ ಅದು ಚಾಪ್ಟರ್ 1 ಮೀನ್ಸ್ ಚಾಪ್ಟರ್ 1ನಲ್ಲಿ ನೆಕ್ಸ್ಟ್ ಪ್ಯಾನಲ್ ಬೋರ್ಡ್ ಕಂಟಿನ್ಯೂ ಆಗ್ತಾ ಇದೆ. ಮತ್ತು ಸ್ಕಿಲ್ ಡೆವಲಪ್ಡ್, ಆ ಸ್ಕಿಲ್ ಏನು ಸ್ಕಿಲ್ ಕಲ್ತಿದ್ದೀರ ಅದರಲ್ಲಿ. ಮತ್ತು ಎಲೆಕ್ಟ್ರಿಕಲ್ ವೈರಿಂಗ್ ಮಾಡೋದು, ಪ್ಯಾನಲ್ ಅಸೆಂಬ್ಲಿ ಮಾಡೋದು, ಟೆಸ್ಟಿಂಗ್ ಮೆಥಡ್ಸ್. ಸೊ ಲರ್ನಿಂಗ್ ಔಟ್ಕಮ್ಸ್, ಅದರಲ್ಲಿ ಏನು ಕಲ್ತಿರಿ ನೀವು ಸ್ಕಿಲ್ ಕಲ್ತಿದ್ದು ಮತ್ತು ಔಟ್ಕಮ್. ಸೊ ಏನೇನು ಲರ್ನಿಂಗ್ ಫೈನಲಿ ಏನು ಕಲ್ತಿರಿ. ಐ ಲರ್ನ್ಡ್ ಕನ್ಸ್ಟ್ರಕ್ಷನ್ ಆಫ್ ವರ್ಕಿಂಗ್ ಆಫ್ LT ಪ್ಯಾನಲ್ಸ್ ಆ್ಯಂಡ್ ಗೈನ್ಡ್ ಹ್ಯಾಂಡ್ ಟೂಲ್ ಎಕ್ಸ್ಪೀರಿಯನ್ಸ್ ಇನ್ ಎಲೆಕ್ಟ್ರಿಕಲ್ ಸಿಸ್ಟಮ್. ಸೊ ಇದನ್ನು ನಾವು ಕಲ್ತಿದ್ದೀವಿ. ಒಂದು ಕನ್ಸ್ಟ್ರಕ್ಷನ್, ಒಂದು LT ಪ್ಯಾನಲ್ ಮಾಡೋದು ಕನ್ಸ್ಟ್ರಕ್ಷನ್ ಕಲಿತೆ. ಮತ್ತು ಗೈನ್ಡ್ ಹ್ಯಾಂಡ್ ಸ್ಕೂಲ್ ಎಕ್ಸ್ಪೀರಿಯನ್ಸ್. ಸೊ ಹ್ಯಾಂಡ್ ಟೂಲ್ಸನ್ನು ಯೂಸ್ ಮಾಡಿ ಸೊ ನಾವೊಂದು ಎಕ್ಸ್ಪೀರಿಯನ್ಸ್ ತೊಗೊಂಡಿರೋದು. ನೆಕ್ಸ್ಟ್ ಚಾಪ್ಟರ್ 3ನಲ್ಲಿ ಇದು OJT 2 ಅಂದರೆ ಸೆಕೆಂಡ್. ನಾನಿಲ್ಲಿ ಲೋಡ್ ಸ್ಟಡಿ ಪ್ಯಾನಲ್ ತೊಗೊಂಡಿದ್ದೀನಿ, ಅಥವಾ ನೀವು ಬೇರೆ ಒಂದು ಪ್ರಾಜೆಕ್ಟ್ ಕೂಡ ತೊಗೋಬೋದು ಇಲ್ಲಿ. ಸೊ ನಿಮಗೆ ಹೇಗೆ ಯಾವ್ದು ಮಾಡಿದ್ದೀರಾ ಅದನ್ನು ತೊಗೊಳ್ಳಿ. ಮಿನಿಮಮ್ 2 ಪ್ರಾಜೆಕ್ಟನ್ನು ನೀವು ಪ್ರೆಸೆಂಟ್ ಮಾಡಲೇಬೇಕಾಗತ್ತೆ. ಅಂದರೆ ಸೇಮ್ ವರ್ಕ್ ಇರಬಾರ್ದು. ಸೊ OJT 1ನಲ್ಲಿ ಮಾಡಿದ್ದೇನೆ, OJT 2ಅಲ್ಲಿ ಮಾಡಬಾರ್ದು. ಸೊ ಡಿಫರೆಂಟ್ ಒನ್ನನ್ನು ನೀವು 3 ತಿಂಗಳಲ್ಲಿ ಮಾಡಬೇಕಾಗತ್ತೆ ಇದು. ಸೊ ಅದಕ್ಕೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್. ಸೊ ಇಂಟ್ರಡಕ್ಷನ್ ಬರಿತಾ ಹೋಗಿ. ಆಬ್ಜೆಕ್ಟಿವ್ಸ್, ಅದರಲ್ಲೂ ಕೂಡ ಆಬ್ಜೆಕ್ಟಿವ್ ಸೇಮ್ OJT 1ನಲ್ಲಿ ಏನು ಮಾಡಿದರೆ ಅದನ್ನೇ OJT 2ಅಲ್ಲೂ ಕೂಡ ನೀವು ಮಾಡ್ತಾ ಹೋಗಬೇಕಾಗತ್ತೆ. ಮತ್ತು ನಾನಿಲ್ಲಿ ಟೈಪ್ಸ್ ಆಫ್ ಲೋಡ್ ಇದೆ, ಅದರ ಮೇಲೆ ಯಾವುದಾದ್ರು ಲೋಡ್ಸ್ ಇದೆ, ಅದನ್ನು ಲೋಡನ್ನು ಹೇಗೆ ನಾವು ಬ್ಯಾಲೆನ್ಸ್ ಮಾಡಿದ್ದೀವಿ. ಸೊ ಅದನ್ನು ನಾನಿಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಲೈಟಿಂಗ್, ಮೋಟರ್ಸ್, ಫ್ಯಾನ್, ಸೊ ಸಾಕೆಟ್ ಲೋಡ್ಸ್, ಈ ಥರ ಲೋಡ್ಸಿಗೆ ನಾವು ಮಾಡ್ತಾ ಹೋಗ್ತಿದ್ದೀನಿ. ಮತ್ತು ವರ್ಕ್ ಪರ್ಫಾರ್ಮ್ ಮಾಡೋದು, ಅಲ್ಲಿ ನೀವು ಹೇಗೆ ವರ್ಕ್ ಮಾಡಿದಿರಿ. ಸೊ ನೀವು ಅದನ್ನು ಕಂಪ್ಲೀಟ್ ಫಸ್ಟ್ ಡೇ ಪ್ಯಾನಲ್ ಮೆಜರ್ಮೆಂಟ್ ಮಾಡಿಕೊಂಡು ಎಲ್ಲ ಕಾಂಪೊನೆಂಟ್ಸನ್ನು ಮೌಂಟ್ ಮಾಡಲಿಕ್ಕೆ ಮಾರ್ಕ್ ಮಾಡಿದ್ದು, ಈ ಥರ ಸ್ಟೆಪ್ ಬೈ ಪ್ರೊಸೀಜರ್ನ ನೀವು ಬರಿತಾ ಹೋಗ್ಬೋದು. ಕಾಂಪೊನೆಂಟ್ ಫಿಕ್ಸ್ ಮಾಡೋದು, ನೆಕ್ಸ್ಟ್ ಡೇ ಫೆರ್ಯೂಲ್ಸ್ ಹಾಕೋದು, ಮತ್ತು ಕ್ಲಿಂಪಿಂಗ್ ಮಾಡ್ತಾ ಅದನ್ನೆಲ್ಲ ಅವರು ಡ್ರಾಯಿಂಗ್ ನೋಡಿಕೊಂಡು ನಾವು ಮಾಡ್ತಾ ಹೋದೆ, ಹೇಗೆ ಮಾಡ್ತಾ ಹೋದೆ ಅಂತ ಜಸ್ಟ್ ಲೈಕ್ ಪ್ರೊಸೀಜರ್ ಥರ ಬರಿತಾ ಹೋಗೋದು. ಮತ್ತು ಪವರ್ ಕ್ಯಾಲ್ಕುಲೇಷನ್. ಸೊ ಇಲ್ಲಿ ಪವರ್ ಕ್ಯಾಲ್ಕುಲೇಷನ್ ಹೇಗೆ ಮಾಡಿದೆ. ಮತ್ತು ಸ್ಕಿಲ್ ಡೆವಲಪ್ ಮಾಡ್ತೀವಿ ನಮ್ಮದು ಮೆಜರ್ಮೆಂಟ್ ಟೆಕ್ನಿಕ್, ಲೋಡ್ ಕ್ಯಾಲ್ಕುಲೇಷನ್ ಮಾಡೋದು, ಡಾಟಾ ಅನಾಲಿಸಿಸ್ ಮಾಡೋದು. ಸೊ ಈ ಥರ ಹೋಗೋದು. ನೆಕ್ಸ್ಟ್ ಲರ್ನಿಂಗ್ ಔಟ್ಕಮ್ಸ್. ಸೊ ಈ ಸೆಕೆಂಡ್ OJTಯಿಂದ ನಾನು ಏನು ಕಲ್ತಿದ್ದೀನಿ ಇದನ್ನಿಷ್ಟನ್ನು ನೀವು ಇಲ್ಲಿ ಮಾಡ್ತಾ ಹೋಗೋದು. ಇದು ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3. ಸೊ ನೆಕ್ಸ್ಟ್ ಇಷ್ಟಕ್ಕೆ ಮುಗಿಲಿಲ್ಲ. ನೆಕ್ಸ್ಟ್ ಇದು ಯೂಸ್ ಕೇಸ್ 1. ಸೊ ಯೂಸ್ ಕೇಸ್ 1 ಅಂದರೆ OJT 1 ಅದರಲ್ಲಿ ಏನೇನು ಪ್ರಾಬ್ಲಮ್ ಬಂತು ಅದನ್ನು ಹೇಗೆ ಸೊಲ್ಯೂಷನ್ ಮಾಡ್ತಾ ಹೋಗ್ತೀನಿ. ಸೊ ಏನು ಪ್ರಾಬ್ಲಮ್ ಬಂತು. ಸೊ ಇನ್ಕರೆಕ್ಟ್ ವೈರಿಂಗ್ ಕಾಸಡ್ ಇಂಡಿಕೇಟರ್ ಲ್ಯಾಂಪ್ ಡಸ್ ನಾಟ್ ಗ್ಲೋಯಿಂಗ್. ಸೊ ನಾವು ಕರೆಕ್ಟಾಗಿ ವೈರಿಂಗ್ ಮಾಡಿಲ್ಲ, ಇಂಡಿಕೇಟರ್ ಲ್ಯಾಂಪ್ ಗ್ಲೋಯಿಂಗ್ ಆಗ್ತಿರಲಿಲ್ಲ ಅಂತೇಳಿ ನಾನೊಂದು ಪ್ರಾಬ್ಲಮನ್ನು ಅಲ್ಲಿ ಬರ್ಕೊಂಡಿದ್ದೀವಿ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು ಸೊಲ್ಯೂಷನ್. ಸೊ ಚೆಕ್ ದಿ ವೈರಿಂಗ್ ಕನೆಕ್ಷನ್, ಕರೆಕ್ಟಾಗಿ ವೈರಿಂಗ್ ಕನೆಕ್ಷನ್ನ ಚೆಕ್ ಮಾಡಿದೆ. ಸೊ ಮತ್ತು ಫೈಂಡ್ ಲೂಸ್ ನ್ಯೂಟ್ರಲ್ ವೈರ್ಸ್. ಸೊ ನ್ಯೂಟ್ರಲ್ ವೈರು ಮಿಸ್ ಆಗಿರುತ್ತೆ ಅಷ್ಟು ದೊಡ್ಡ ಪ್ಯಾನಲ್ ಮಾಡುವಾಗ. ಸೊ ಸಮ್ ಪ್ರಾಬ್ಲಮ್ಗಳಿರುತ್ತೆ. ಸೊ ನಾವು ಬರೆದಿದ್ದ ಪ್ರಾಬ್ಲಮ್ನೇ ಬರೀಬೇಕು ಅಂತ ಇಲ್ಲ. ಸೊ ನಿಮ್ಗೆ ಏನೇನು ಪ್ರಾಬ್ಲಮ್ ಅರೈಸ್ ಆಯಿತು OJT 1 ಮಾಡುವಾಗ ಅದನ್ನು ನೀವು ಮೆನ್ಷನ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಬರಿತಾ ಹೋಗೋದು. ಸೊ ಅಲ್ಲಿಗೆ ರಿಸಲ್ಟ್ ಫೈನಲಿ ಏನಾಯ್ತದು.
ಮತ್ತು ಇದು ಯೂಸ್ ಕೇಸ್ 1 ಇದು. ಸೇಮ್ ಇದಕ್ಕೂ ಕೂಡ ಸೇಮ್ ಯೂಸ್ ಕೇಸ್ 2 ಮಾಡುವಾಗ ನಿಮ್ಗೆ ಏನೇನು ಬಂತು. ಸೊ ಅನ್ಈಕ್ವಲ್ ಲೋಡ್ ಡಿಸ್ಟ್ರಿಬ್ಯೂಷನ್. ಸೊ ನಮಗೆ ಲೋಡ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಲ್ಲ. ಸೊ ಒನ್ ಫೇಸು ಓವರ್ಲೋಡ್ ಆಗ್ತಿದೆ, ಈ ಥರ ಪ್ರಾಬ್ಲಮ್. ಸೊ ಅದಕ್ಕೆ ಹೇಗೆ ಸೊಲ್ಯೂಷನ್ ಮಾಡಿದೆ, ಶಿಫ್ಟೆಡ್ ಟು ಸಮ್ ಲೋಡ್ ಟು ಅದರ್ ಫೇಸ್. ಸೊ ಒಂದು ಲೋಡನ್ನು ಅದರ್ ಫೇಸ್ ಮೇಲೆ ಶಿಫ್ಟ್ ಮಾಡ್ತಾ ಹೋದೆ. ಮತ್ತು ಬ್ಯಾಲೆನ್ಸ್ಡ್ ಲೋಡ್ ಈಕ್ವಲಿ. ಸೊ ಈ ಲೋಡನ್ನು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತೀವಿ. ಸೊ ರಿಸಲ್ಟ್, ಸೊ ಸಿಸ್ಟಮ್ ಬಿಕಮ್ ಸ್ಟೇಬಲ್, ಕರೆಕ್ಟಾಗಿ ಸಿಸ್ಟಮ್ ಬ್ಯಾಲೆನ್ಸ್ ಆಗಿದೆ. ಸೊ ರೆಡ್ಯೂಸ್ ಓವರ್ ಹೀಟಿಂಗ್ ಆ್ಯಂಡ್ ಲಾಸಸ್. ಸೊ ಇದು ನಿಮ್ಮ ಯೂಸ್ ಕೇಸ್ 2ನಲ್ಲಿ ಬರೋಂಥ ಸೊಲ್ಯೂಷನ್. ನೆಕ್ಸ್ಟ್ ಇದಿಷ್ಟೇ ಆದಮೇಲೆ ನೆಕ್ಸ್ಟ್ ಲಾಸ್ಟ್ಗೆ ಫೋಟೋ ಗ್ಯಾಲರಿ ಆ್ಯಂಡ್ ಸ್ಟೂಡೆಂಟ್ ಪ್ರೊಫೈಲ್. ಸೊ ನಿಮ್ಮ ಇದು ಯೂಸ್ ಕೇಸ್ವರೆಗೂ ಆದಮೇಲೆ ನೆಕ್ಸ್ಟ್ ಫೋಟೋ ಗ್ಯಾಲರಿ ಹಾಕಬೇಕಾಗತ್ತೆ. ಸೊ ಅಟ್ಯಾಚೆಡ್ ಏನಾದ್ರು ಫೋಟೋಗಳು ತೆಗೆದಿದ್ದಾರೆ ಆ ಫೋಟೋಗಳನ್ನೆಲ್ಲ ಅಲ್ಲಿಗೆ ಹಾಕಿ, ನೆಕ್ಸ್ಟ್ ಸ್ಟೂಡೆಂಟ್ ಪ್ರೊಫೈಲ್ ಅಂದರೆ ನಿಮ್ಗೆ ಅವಾಗಲೇ ಹೇಳ್ದಂಗೆ ನೀವಿಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ರೆಸ್ಯೂಮ್ನ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ನೀವು ಅದನ್ನು ಕೂಡ ಮಾಡ್ಕೊಳ್ಳಿ. ನೇಮು, ಕೋರ್ಸು, ಮತ್ತು ಏನು ಸ್ಟಡಿ ಮಾಡಿದೆ, ಏನು ಸ್ಕಿಲ್ ಗೊತ್ತಿದೆ, ಅದಕ್ಕೆ ಕನ್ಕ್ಲೂಷನ್ ಕೊಡಿ. ಸೊ ನಾನು ನಿಮಗೆ ರೆಸ್ಯೂಮ್ ಮಾಡೋದು ತುಂಬ ಡೀಪಾಗಿ ಹೇಳೋಕ್ಕಾಗಲ್ಲ. ಆಲ್ರೆಡಿ ನಿಮಗೆ ರೆಸ್ಯೂಮ್ ಮಾಡೋ ಪ್ರಾಕ್ಟೀಸ್ ಇರುತ್ತೆ. ನಿಮ್ಮ ಓವರಾಲ್ ಒಂದು ರೆಸ್ಯೂಮ್ನ ಏನೇನು ಕಲ್ತಿದ್ದೀರಾ, ಏನೇನು ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಯಾವ ಸಾಫ್ಟ್ವೇರ್ಗಳು ಗೊತ್ತು, ಅದೆಲ್ಲ ಸೇರಿಸಿ ಒಂದು ರೆಸ್ಯೂಮ್ ಮಾಡಿಕೊಳ್ಳಿ. ಯಾಕೆಂದರೆ ನೆಕ್ಸ್ಟು ನೀವು ಕಂಪನಿ ಇಂಟರ್ವ್ಯೂಗೆ ಹೋದರೂ ಕೂಡ ಬೇಕಾಗುತ್ತೆ. ಈಗ ಇಂಟರ್ನ್ಶಿಪ್ ಮಾಡೋದು ಅದೆಲ್ಲನೂ ಕೂಡ ಓವರಾಲ್ ಸೇರಿಸಿ ಒಂದು ಫೈನಲ್ ರಿಪೋರ್ಟನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ನಿಮ್ಮ ರಿಪೋರ್ಟ್ಗೆ ಒಂದು ಫೈನಲ್ ಕನ್ಕ್ಲೂಷನ್ನ ಕೊಡಿ. ಸೊ ಏನು ಕಲ್ತ್ರಿ, ಏನು ಮಾಡಿದ್ರಿ, ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಸೊ ಅದೆಲ್ಲನೂ ಕೂಡ ನೀವು ಒಂದು ರಿಪೋರ್ಟಲ್ಲಿ ಸಬ್ಮಿಟ್ ಮಾಡಿ. ಸೊ ಇದು ನಿಮ್ಮ ಓವರಾಲ್ ಇಂಟರ್ನ್ಶಿಪ್ ರಿಪೋರ್ಟನ್ನು ಹೇಗೆ ಮಾಡಬೇಕು ಅಂತ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ವಿಡಿಯೋದಲ್ಲಿ ಎಕ್ಸಾಮ್ ಹೇಗೆ ನೀವು PPTನ ರೆಡಿ ಮಾಡ್ಕೋಬೇಕು, ಹೇಗೆ ಮಾಡಬೇಕು ಅಂತ ಸೊ ನಾನು ವಿಡಿಯೋನ ಕೊಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.